ಬೈಕ್ ಸವಾರನ ಮೇಲೆ ಪೊಲೀಸ್ ಸಿಬ್ಬಂದಿ ದೌರ್ಜನ್ಯವನ್ನ ತೋರಿಸಿದ್ದಾರೆ. ವಾಹನ ತಪಾಸಣೆಯ ನೆಪದಲ್ಲಿ ಬೈಕ್ ಸವಾರನಿಗೆ ಥಳಿಸಿದ್ದಾರೆ. ಎಲ್ಲಾಗಿರೋದು ಗೊತ್ತಾ? ಇದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ನಲ್ಲಿ ಆಗಿರುವಂತದ್ದು. ಇದು ಬೈಕ್ ಸವಾರನ ಮೇಲೆ ಪೊಲೀಸ್ ಸಿಬ್ಬಂದಿ ದೌರ್ಜನ್ಯ ತೋರಿಸಿದ್ದಾರೆ. ವಾಹನ ತಪಾಸಣೆಯ ನೆಪದಲ್ಲಿ ಬೈಕ್ ಸವಾರನಿಗೆ ಇಷ್ಟ ಬಂದಂತೆ ಹೊಡೆದಿದ್ದಾರೆ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ನಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ. ರಸ್ತೆಯಲ್ಲೇ ಬೈಕ್ ಸವಾರನಿಗೆ ಕಾನ್ಸ್ಟೇಬಲ್ ಥಳಿಸಿದ್ದಾರೆ. ಜಾಲತಾಣದಲ್ಲಿ ಹಲ್ಲೆಯ ವಿಡಿಯೋ ವೈರಲ್ ಆಗಿತ್ತು. ಕಪಾಳ ಮೋಕ್ಷ ಮಾಡಿದ್ದ ಕಾನ್ಸ್ಟೇಬಲ್ ಅನ್ನ ಸದ್ಯಕ್ಕೆ ಅಮಾನತು ಮಾಡಲಾಗಿದೆ. ದಕ್ಷಿಣ ವಿಭಾಗ ಸಂಚಾರ ಡಿಸಿಪಿಯಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ವಾಹನ ತಪಾಸಣೆಯ ನೆಪದಲ್ಲಿ ಬೈಕ್ ಸವಾರನಿಗೆ ಥಳಿಸಿದ್ದಾರೆ. ಆ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈತನನ್ನ ಅಮಾನತು ಕೂಡ ಮಾಡಲಾಗಿದೆ. ಆದ್ರೆ ಇವರು ಪೊಲೀಸರು ಇರೋದು ರಕ್ಷಣೆ ಮಾಡ್ಲಿಕ್ಕ ಅಥವಾ ರಾಕ್ಷಸ ಪ್ರವೃತ್ತಿಯನ್ನ ತೋರಿಸ್ಲಿಕ್ಕ ಒಂದು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರು ಈ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೀವು ರಕ್ಷಕರೋ ಭಕ್ಷಕರೋ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಥಳಿಸಿದ್ದಾರೆ? ಆತ ಏನಾದ್ರೂ ತಪ್ಪು ಮಾಡಿದ್ರೆ ಸ್ಟೇಷನ್ಗೆ ಹೋಗಿ ವಿಚಾರಣೆ ಮಾಡಬೇಕು. ಅದನ್ನ ಬಿಟ್ಟು ಮನಸ್ಸೋ ಇಚ್ಛೆ ಕಪಾಳಕ್ಕೆ ಹೊಡೆಯೋದಕ್ಕೆ ಇವರಿಗೆ ಅಧಿಕಾರ ಯಾರು ಕೊಟ್ಟಿದ್ದು? ಇವರು ಪೊಲೀಸರು ಇರೋದು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ. ಈ ರೀತಿಯಾಗಿ ರಸ್ತೆಯಲ್ಲಿ ನಿಲ್ಸ್ಕೊಂಡು ಕಪಾಳ ಮೋಕ್ಷ ಮಾಡ್ಲಿಕ್ಕಲ್ಲ. ಸದ್ಯಕ್ಕೆ ಇವರನ್ನ ಅಮಾನತು ಕೂಡ ಮಾಡಲಾಗಿದೆ.